ಇವತ್ತಿನ ದಿನ ಬೀದಿ ಬದಿ ವ್ಯಾಪಾರಸ್ಥರಿಗೆ ಮಹಾನಗರ ಪಾಲಿಕೆ ಅನ್ಯಾಯ ಮಾಡ್ತಿದ್ದ ಗೋಸ್ಕರ ಇವತ್ತು ದುರ್ಗದ ಬಲದಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ವಿಷಯ ಏನಂದ್ರೆ ಅವರು ಬೀದಿ ಬದಿ ವ್ಯಾಪಾರಸ್ಥರದ ನಾನೊಬ್ಬ ಎಲೆಕ್ಟೆಡ್ ಮೆಂಬರ್, ನನಗೆ ಬೀದಿ ಬದಿ ವ್ಯಾಪಾರಸ್ಥರು ಓಟ್ ಹಾಕಿ ಅರ್ಸ್ಕೊಂಡು ಕಳ್ಸ್ಯಾರ ಮಹಾನಗರ ಪಾಲಿಕೆಗೆ. ನಾನೇ ಎಲೆಕ್ಟೆಡ್ ಮೆಂಬರ್, ನಾನು ಆಫೀಸರ್ಗೆ ಕೇಳ್ತಾ ಇದ್ದೀನಿ, ಸರ್ ತಾವು ಬಂದು ಇಲ್ಲಿ ಅಂಗಡಿ ಕಿತ್ತಾಕೊಂತೀರಿ ಎಲ್ಲರ ಬೀದಿ ವ್ಯಾಪಾರಸ್ಥರಿಗೆ, ನೀವು ಯಾವುದೂ ಥರ ನಮ್ಗೆ ನೋಟಿಸ್ ಕೊಟ್ಟಿಲ್ಲ, ಏಕಾಏಕಿನೂ ಬಂದಿರಿ, ನಿಮ್ಗೆ ಅಥಾರಿಟಿ ಯಾರು ಕೊಟ್ಟರು, ನಿಮ್ಮ ಹತ್ರ ನೋಟಿಸ್ ಇದೆ ನಮ್ಗೆ ಎಬ್ಸಕ್ಕೆ, ನೋಟಿಸ್ ಇದ್ರೆ ನಮ್ಗೆ ಕೈಯಾಗ ಕೊಡ್ರಿ ಅಂತಂದ್ವಿ. ಅವರು ಅಷ್ಟಕ್ಕೆ ಏನು ಹೇಳಿದ್ರು ಗೊತ್ತು, ಯಾವ ಎಲೆಕ್ಟೆಡ್ ಮೆಂಬರ್ ನಾನು ಗೊತ್ತಿಲ್ಲ, ನಮ್ಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅಂತೇಳಿ. ಅಲ್ಲಿ ಸರ್ ನಮ್ಮದು 3 ತಿಂಗಳಿಗೊಮ್ಮೆ ಒಂದು ಜೆ ಬಿ ಆಗ್ತೈತಿ ಮಹಾನಗರ ಪಾಲಿಕೆ ಕಟ್ಟಡದಾಗ ಜೆ ಬಿ ಆಗ್ತೈತಿ. ಆ ಜೆ ಬಿದಾಗ ಪ್ರತಿಯೊಬ್ಬರು 1 ರಿಂದ 12 ಜೂನ್ ಮಟ್ಟ ಆಫೀಸರ್ ಇರ್ತಾರೆ. ಮತ್ತು ಈ ಆಫೀಸರ್ ಹೊಸ ಬಂದಾನೆ ಗೊತ್ತಿಲ್ಲ, ಅವ್ರ ಮೇಲ್ ಐ ಡಿ ಹಾಕಿರ್ತಾರೆ ಅವ್ರಿಗೆ ನೋಟಿಸು, ಆಮೇಲೆ ನೋಟಿಸ್ ಮೂಲಕ ಕೊಟ್ಟಿರ್ತಾರೆ ಆಫೀಸಾಗ. ಇಷ್ಟು ಮಂದಿ ಎಲೆಕ್ಟೆಡ್ ಮೆಂಬರ್ ಅದಾರ, ಇವ್ರಿಗೆ ಅವ್ರ ಜೊತೆ ಚರ್ಚೆ ಮಾಡಿ ಅಲ್ಲಿ ಏನು ವ್ಯಾಪಾರಸ್ಥರನ್ನ ಏನು ತೊಂದರೆ ಆಗ್ತಾಯಿದೆ ಅಂತೇಳಿ ಅದನ್ನ ಸಾಲ್ವ್ ಮಾಡೋಕೆ ಕಮಿಟಿ ಐತಿ. ಈ ಕಮಿಟಿಯನ್ನು ಕಾಯ್ದೆಯನ್ನು ಗಾಳಿಗೆ ತೂರಿ ಕೆಲಸ ಮಾಡ್ತಂದ್ರೆ ಎಂಥ ಆಫೀಸರ್ ಇವರು. ಇವ್ರಿಗೆ ಕಾನೂನು ಮ್ಯಾಗ ಗೌರವ ಇಲ್ಲ. ನಾವು ಕಾನೂನನ್ನು ಗೌರವ ಮಾಡ್ತೀವಿ, ಕಾನೂನನ್ನು ಕೈಯಾಗ ತಗೊಳ್ಳೋದಲ್ಲ. ನಾವು ನಮ್ಮ ರೂಲ್ಸ್ ಪ್ರಕಾರ ಮಾತಾಡಿದ್ರೆ ನಮ್ಗೆ ಅವಮಾನ ಮಾಡ್ಯಾನ ಆಫೀಸರ್. ಅದರ ಸಂಬಂಧ ನಾವು ಇವತ್ತು ಪ್ರತಿಭಟನೆ ಮಾಡಾಕೊಂತೀವಿ. ಬರೋ ದಿನೆಯಲ್ಲಿ ಅವ್ರು ಮತ್ತೆ ಏನು ನಮ್ಮ ಜೊತೆ ಬೀದಿ ವ್ಯಾಪಾರಸ್ಥರ ಅನ್ಯಾಯ ಮಾಡಿದರೆ ಇದು ದುರ್ಗದ ಬಲ್ ಬಂದ್ ಮಾಡಿ ಮಹಾನಗರ ಪಾಲಿಕೆದಾಗ ಬೀದಿ ವ್ಯಾಪಾರಸ್ಥರ ಅಂಗಡಿ ಹಚ್ತೀವಿ ಅಂತೇಳಿ ಎಚ್ಚರಿಕೆ ಗಂಟೆ ಕೊಡ್ತೀನಿ. ಅವರು ಝೋನಲ್ 8ಗೆ ಬಂದಾರ ಸರ್, ಅವ್ರ ಹೆಸರು ಗೊತ್ತಿಲ್ಲ, ಝೋನಲ್ 8 ಆಫೀಸರ್. ಹಾಂ ಸರ್, ಭಾಳ ಮಂದಿಗೆ ನುಕ್ಸಾನ್ ಮಾಡ್ಯಾರ ಸರ್, ಭಾಳ ಮಂದಿಗೆ ಏಕಾಏಕಿ ಬಂದ್ಬಿಟ್ರೆ ಹೇಳ್ಬೇಕು ಸರ್, ಕಮಿಟಿ ಮೆಂಬರ್ಗೆ ಹೇಳ್ಬೇಕು, ಅವರು ತಿಳಿಸ್ಬೇಕು. ಎಲೆಕ್ಟೆಡ್ ಮೆಂಬರ್ ಇದೆ ಇಲ್ಲ ನಂದು, ಮತ್ತು ಎಲೆಕ್ಟೆಡ್ ಮೆಂಬರ್ ಇಟ್ಕೊಂಡು ಅವ್ರು ಹೇಳಿಲ್ಲ ಹಂಗೆ ಡೈರೆಕ್ಟ್ ಬಂದ್ರೆ ಹೆಂಗೆ ಸರ್? ಅಕಸ್ಮಾತ್ ಅವರು ನಮ್ಮ ಕಮಿಟಿಗೆ ತಿಳಿಸಿ ಕೆಲಸ ಮಾಡಿದ್ರೆ ನಾವು ಏನೇನು ಪಬ್ಲಿಕ್ಗೆ ತೊಂದರೆ ಐತೆ ನಾವು ಸಾಲ್ವ್ ಮಾಡಿಕೊಡ್ತಿದ್ದೀವಿ. ಅವ್ರು ಏಕಾಏಕಿ ಬಂದು ಮನ್ಸಿಗೆ ಬಂದಾಗ ದುನಿಯಾ ನುಕ್ಸಾನ್ ಮಾಡ್ಯಾರ ವ್ಯಾಪಾರಸ್ಥರದ, ಇನ್ನೂ ನುಕ್ಸಾನ್ ಮಾಡ್ತಾ ಇದ್ದಾರೆ. ನಾವು ಹೇಳಿದ್ರೆ ಗೌರವ ಕೊಡ್ದಲ್ಲ, ನಾವು ಕಮಿಷನರ್ಗೆ ಗೌರವ ಹಿಡಿದ್ದೀವಿ. ಮಹಾನಗರ ಪಾಲಿಕೆ ಕಮಿಷನರ್ಗೆ ಮಾತಾಡ್ರಿ, ನಮ್ಮ ಎಲೆಕ್ಟೆಡ್ ಬಾಡಿ ಐತಿ, ನನ್ನ ಮೆಂಬರ್ ಐತಿ ನಾನು ಅಂತ ಹೇಳಿದ್ರೆ, ನೀವು ಕಮಿಷನರ್ ನ್ಯಾಯಾಗಿ ಮಾತಾಡಲಿ ಅಂತ ಮಾತಾಡ್ತಾರೆ ಆಫೀಸರ್. ಮಾತಾಡೋದು ಗೌರವ, ಇದು ಸರಿಯಾಗಿ ಮಾತಾಡ್ಬೇಕು, ರೆಸ್ಪೆಕ್ಟ್ ಕೊಟ್ಟು ಮಾತಾಡಬೇಕು. ಯಾರೂ ಆಗಲಿ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ಬೇಕು ಸರ್. ಇದು ರೆಸ್ಪೆಕ್ಟ್ ಇಲ್ಲ ಅಂದ್ರೆ ಇಂಥ ಆಫೀಸರ್ ಅವಶ್ಯಕತೆ ನಮ್ಮ ಹುಬ್ಳಿಯಲ್ಲಿ ಇಲ್ಲ. ಮುಂದಿನ ಕರ್ಮ ನೋಡಿ ಸರ್, ಇದೇ ಥರ ಅವ್ರು ಮಾಡ್ಕೊಂಡು ಹೋದ್ರೆ ನಾವು ಮಹಾನಗರ ಪಾಲಿಕೆದಾಗ ಅಂಗಡಿ ಹಚ್ತೀವಿ. ನಾಳೆ ಇಷ್ಟು ಅಂಗಡಿ ಮಹಾನಗರ ಪಾಲಿಕೆದಾಗ ಹಚ್ತೀವಿ. ನೋಡೋಣ, ನಮ್ಮ ಮ್ಯಾಗೆ ಆ್ಯಕ್ಷನ್ ತಗೋರಿ, ನಮ್ಗೆ ಅರೆಸ್ಟ್ ಮಾಡ್ತೀರ ಮಾಡ್ರಿ, ಏನು ತೊಂದರೆ ಇಲ್ಲ. ಬಡವರ ಮೇಲೆ ಹೊಟ್ಟಿ ಮೇಲೆ ಕಾಲ್ ಕೊಟ್ರೆ ನಾವು ಬಿಡೋದಲ್ಲ ಸರ್. ಇದು ವೆಂಡರ್ ಝೋನ್ ಬರುತ್ತಾ? ಅಲ್ಲ ಸರ್, ವೆಂಡಿಂಗ್ ಝೋನ್ ಅಂತೇಳಿ ಗುರುತಿಂದ ಚೀಟಿ ಕೊಟ್ಟಿದ್ದಾರೆ ನಮ್ಗೆ. ಮತ್ತು 40-50 ವರ್ಷದಿಂದ ನಾವು ವ್ಯಾಪಾರ ಮಾಡಕೊಂತೀವಿ ದುರ್ಗದ ಬಲದಾಗ ಎಲ್ಲ ಕಡೆ. ಅವ್ರು ಏಕಾಏಕಿ ಬಂದಂದ್ರೆ ಯಾರ್ದೋ ಒಬ್ಬರು ರಾಜಕೀಯ ಮಾತು ಕೇಳಿ ತೆಗಿತಾರಂದ್ರೆ, ಇದು ಮೇಯರ್ ಉಪಮೇಯರ್ ಅವ್ರದ್ದು ಏನೋ ಸಭೆದಾಗ ಆಗಿದೆ. ಅವ್ರ ಸಭೆ ಆಗಲೇ ಮೇಯರ್ ಅವ್ರಿಗೆ ನಾವು ಗೌರವ ಕೊಡ್ತೀವಿ, ಅವ್ರಿಗೂ ಕೊಡ್ತಿಲ್ಲ. ಮಹಾನಗರ ಪಾಲಿಕೆ ಒಂದು ಕಮಿಟಿ ಇದೆ, ಅವ್ರ ಕಮಿಟಿ ಅವ್ರಿಗೆ ತಿಳಿಸ್ಬೇಕಂತ ಕೊಡ್ತಿಲ್ಲ. ತಿಳಿಸಿ ನಮ್ಗೆ ಹೇಳಿ ಸರ್, ನಾವು ಸಹಕಾರ ಮಾಡ್ತೀವಿ. ಏಕಾಏಕಿ ಬಂದು ಹಾಕೊಂಡು ಹೋದ್ರು ಇದು ಯಾನಯ ಸರ್? इस्माइल बिड़े सर। अल्ताज पार्टी हॉल केशापुर सर्कल हुबली अब आपके लिए फराहम करता है एक मियारी पार्टी हॉल की सहूलत। अल्ताज होटल में मुख्तलिफ मगर लजीज खानों के अलावा अब आप अल्ताज पार्टी हॉल का भी फ़ायदा उठा सकते हैं। आपके प्रोग्रामों को खुसूसी और यादगार बनाने के लिए सबसे बेहतरीन इंतखाब सिर्फ और सिर्फ अल्ताज पार्टी हॉल। शादी ब्याह, बर्थडे, स्कूल कॉलेज गेट टुगेदर, बिजनेस सेमिनार्स, कॉन्फ्रेंसेस और बिजनेस मीटिंग्स के अलावा और बहुत कुछ कर सकते हैं इस पार्टी हॉल में। आज ही आइए अल्ताज पार्टी हॉल। मज़ीद तफसीलात के लिए राबिता करें एजाज अहमद व्यापारी से 9986143175।